ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಬಿಳೆ ಕೂದಲು ಕಪ್ಪುಗಾಗೋಕ್ಕೆ ಒಂದು ಟಿಪ್ಸ್ ಹೇಳ್ತಿದ್ದೀನಿ ನೋಡಿ. ಅದು ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತೀನಿ. ಸುಮ್ಮನೆ ಅಂಗಡೀಲಿ ಅದು ಇದು ತಂದು ಹಾಕ್ಕೊಂಡು ಕೆಮಿಕಲ್ ಎಲ್ಲ ಯೂಸ್ ಆಗಿರುತ್ತೆ. ಅದು ಸುಮ್ಮನೆ ಏನಕ್ಕೆ, ನಾವೇ ಮನೆಯಲ್ಲಿ ನ್ಯಾಚುರಲ್ಲಾಗಿ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತಲೆ ಕೂದಲು ಸಹ ಉದುರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ವಾರಕ್ಕೊಮ್ಮೆ ಮಾಡಿದ್ರೆ ಸಾಕು. ಈ ಥರ ತುಂಬ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾವ ಎಫೆಕ್ಟು ಆಗೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಸುಮ್ಮನೆ ಅಂಗಡಿಲಿ ತಂದು 5 ನಿಮಿಷಕ್ಕೆ ಹಾಕ್ಕೊಂಡು ಮತ್ತೆ ಒಂದು 15 ದಿವಸ ಇರುತ್ತೆ ಅಷ್ಟೇ, ಮತ್ತೆ ಮಾಡಬೇಕು. ಅದಕ್ಕೋಸ್ಕರ ನಾನು ಹೇಳ್ತೀನಿ ನೋಡಿ. ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ, ಬಟ್ಲು ಗ್ಲಾಸ್ ಥರ ಚೆನ್ನಾಗಿರೋದು. ಅದಕ್ಕೆ 1-2 ಸ್ಪೂನು ಟೀ ಸೊಪ್ಪು. ನೀವು ಮನೇಲಿ ಏನು ಯೂಸ್ ಮಾಡ್ತೀರೋ, ಯಾವ ಟೀ ಸೊಪ್ಪು ಯೂಸ್ ಮಾಡ್ತೀರೋ ಅದನ್ನು ಹಾಕಿ. ಸಾಕು, 2 ಸ್ಪೂನು. ಎಷ್ಟು ಬೇಕೋ ನಿಮ್ಮ ಕೂದಲು ಉದ್ದ ಇದ್ದರೆ ಸ್ವಲ್ಪ ಜಾಸ್ತಿ, ಕಮ್ಮಿ ಇದ್ದರೆ ಕಮ್ಮಿ. ಅದ್ರ ಜೊತೆಗೆ 1 ಸ್ಪೂನು ಕಾಫಿ ಪೌಡರ್ ಹಾಕಿ. ಟೀ ಪೌಡರ್ ಜೊತೆಗೆ ಕಾಫಿ ಪೌಡರ್ ಹಾಕಿ, ಯಾವುದಾದ್ರೂ ಸರಿ. ಕಾಫಿ ಪೌಡ್ರು ನಾನು ಬ್ರೂ ತಗೊಂಡಿದ್ದೀನಿ, ಬ್ರೂ ತೊಗೊಂಬಿಟ್ಟು ಹಾಕ್ಕೊತೀನಿ 2. ಮತ್ತು ಗನ್ಗೆ ಅಂಗಡಿಲಿ ಸಿಗುತ್ತೆ, ಅಂದರೆ ಕುಂಕುಮ ಅಂಗಡಿಲಿ ಸಿಗುತ್ತೆ. ಕಪ್ಪು ಜೀರಿಗೆ ಅಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು 1 ಸ್ಪೂನು, ಅದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಅದೊಂದು ಸ್ಪೂನು. ಕಪ್ಪು ಜೀರಿಗೆ ಕೊಡಿ ಅಂದರೆ ಕೊಡ್ತಾರೆ, ಕುಂಕುಮ ಅಂಗಡೀಲಿ ಸಿಗುತ್ತೆ. ಅದೊಂದು ಸ್ಪೂನು. ಮತ್ತು ಕಾಫಿ ಪೌಡ್ರು, ಕಪ್ಪು ಜೀರಿಗೆ, ಟೀ ಸೊಪ್ಪು 3 ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಮತ್ತು ನೀವು ಏನು ಯೂಸ್ ಮಾಡ್ತೀರ ಎಣ್ಣೆ ತಲೆ ಕೂದಲಿಗೆ, ಕೊಬ್ಬರಿ ಎಣ್ಣೆ, ಆಲ್ರೆಡಿ ಕೊಬ್ಬರಿ ಎಣ್ಣೆ ಬೇಕು. ಪ್ಯಾರಾಶೂಟ್ ಆದರೂ ಓಕೆ, ಮಾಮೂಲಿ ಕೊಬ್ಬರಿ ಎಣ್ಣೆ ಆದರೂ ಓಕೆ. 3 ಸ್ಪೂನ್ ಹಾಕಬೇಕು, ಕರೆಕ್ಟಾಗಿ ಅಳತೆಗೆ ತಕ್ಕಂಗೆ 3 ಸ್ಪೂನ್. ನಾವೇನು ಅಳತೆ ತಗೊಂಡಿರ್ತೀವ ಟೀ ಸೊಪ್ಪು, ಕಾಫಿ ಪುಡಿ, ಜೀರಿಗೆ ಎಲ್ಲ, ಅದರಲ್ಲಿ 3 ಸ್ಪೂನ್ ಕೊಬ್ಬರಿ ಎಣ್ಣೆ ಮತ್ತು 3 ಸ್ಪೂನ್ ಹಳ್ಳೆಣ್ಣೆ ತುಂಬ ಒಳ್ಳೆಯದು. ಈಟಿಗೆ ಆಗಲಿ ಮತ್ತೊಂದಕ್ಕಾಗಲಿ, ತುಂಬ ಶೈನಿಂಗ್ ಬರುತ್ತೆ. ಇವಾಗ ಯಾರೂ ಜಾಸ್ತಿ ಯೂಸ್ ಮಾಡಲ್ಲ ಎಳ್ಳೆಣ್ಣೆ, ಆದರೂ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಅದು 3 ಸ್ಪೂನ್ ಹಾಕಬೇಕು. ಸೇಮ್ ಅಳತೆ ಆಗಬೇಕು. ನಾವು ಮಾಡೋ ಟಿಪ್ಸು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದನ್ನು ನೀಟಾಗಿ ಕಲಿಸ್ಬಿಟ್ಟು ನೋಡ್ತಾ ಇರ್ರಿ ಯಾವ ಥರ ಇದೆ ಅಂತ. ಚೆನ್ನಾಗಿ ನೀಟಾಗಿ ಕಲಿಸ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಅವಾಗ ನೀವೇ ಅನ್ಕೊತೀರ ನಾವು ಮಾಡೋಣ, ವಾರಕ್ಕೊಮ್ಮೆ ಮಾಡಿದ್ರೆ ಸಾಕು. ಏನು ಡೈಲಿ ಮಾಡೋ ಅವಶ್ಯಕತೆ ಏನಿರಲ್ಲ. ಅದನ್ನು ನೀಟಾಗಿ ಇವಾಗ ಕಲಸಿದ್ದೀವಲ್ಲ, ಸೋಸ್ಕೋಬೇಕು, ಅಂದರೆ ಫಿಲ್ಟ್ರ್ ಮಾಡಬೇಕು. ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಬೆಚ್ಚಗೆ ಬಟ್ಲಲ್ಲಿ, ಒಂದು ಪ್ಲೇಟಲ್ಲಿ ಅದ್ರ ಮೇಲೆ ಇಕ್ಕಬೇಕು. ಸ್ವಲ್ಪ ಬಿಸಿ ಆಗಬೇಕಲ್ಲ ಎಣ್ಣೆ, ಮತ್ತು ಅದೆಲ್ಲ ಇದಾಗಬೇಕಲ್ಲ. ಇಕ್ಬಿಟ್ಟು ನೀಟಾಗಿ ಕಲಿಸ್ಬೇಕು. ಯಾಕೆಂದರೆ ಬಿಸಿ ಮಾಡಬಾರ್ದು, ಬಿಸಿನೀರಾಗೆ ಇಕ್ಕಿದ್ರೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಬೆಚ್ಚಗಾಗುತ್ತೆ. ಜಾಸ್ತಿ ಹೊತ್ತು ಇಡೋ ಅವಶ್ಯಕತೆ ಇಲ್ಲ. ತಟ್ಟಂತ ಮಾಡಿಬಿಟ್ಟು ತಟ್ಟಂತ ಹಚ್ಕೊಂಡ್ರೆ ಕೂದಲಿಗೆ ರಿಸಲ್ಟ್ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ವಾರಕ್ಕೊಮ್ಮೆ ಮಾಡಿದ್ರೆ ಸಾಕು. ಆಮೇಲೆ ಇದನ್ನು ಜರಡಿ ಇಟ್ಕೊಂಡ್ಬಿಟ್ಟು ಸೋಸ್ಕೋಬೇಕು, ಅಂದರೆ ಫಿಲ್ಟ್ರ್ ಮಾಡಬೇಕು. ಎಲ್ಲ ತರಿ ಇರುತ್ತಲ್ಲ, ಅದೆಲ್ಲ ಸಿಗೋದಿಲ್ಲ. ಆಯಿಲ್ ಮಾತ್ರ ಹಚ್ಕೋಬೇಕು. ಸೋಸ್ಕೊಂಡ್ಬಿಟ್ಟು ನೀಟಾಗಿ ಆಯಿಲ್ಲು ಕಲಿಸ್ಬೇಕು. ನೋಡಿ ಯಾವ ಥರ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ವಾರಕ್ಕೊಮ್ಮೆ ಮಾಡಿದ್ರೆ ಸಾಕು, ರಿಸಲ್ಟ್ ಬರುತ್ತೆ. ಮಾಡ್ತಾ ಬಂದರೆ 1-2 ತಿಂಗಳು, 1.5 ತಿಂಗಳು, 3 ತಿಂಗಳಲ್ಲ ಆಲ್ರೆಡಿ ಬಂದಿರುತ್ತೆ. ನೀವು ಬೇರೆ ಅಂಗಡಿಲೆಲ್ಲ ದುಡ್ಡು ಕೊಟ್ಟು ಇಂಡಿಕಾ ಈಸಿ, ಈ ಗೋದ್ರೇಜ್ ಎಲ್ಲ ಹಚ್ಕೋತಿರಲ್ಲ, ಸುಮ್ಮನೆ ಇದು ಮನೇಲೇ ಇರುತ್ತೆ. ಎಲ್ಲ ಐಟಮು ನೀಟಾಗಿ ಮಾಡ್ಕೋಬೋದು. ಕೂದಲು ಚೆನ್ನಾಗಿರುತ್ತೆ, ಕಪ್ಪಾಗುತ್ತೆ, ಕೆಮಿಕಲ್ ಇರಲ್ಲ, ಏನೂ ಇರಲ್ಲ. ನ್ಯಾಚುರಲ್ಲಾಗಿ ಆರಾಮಾಗಿ ಮಾಡ್ಕೊಂಡು, ಮಕ್ಕಕ್ಕಲ್ಲ, ತಲೆ ಕೂದಲಿಗೆ ಮಾತ್ರ. ನೋಡಿ, ಮಾಡಿಬಿಟ್ಟು ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಇದನ್ನು ಯೂಸ್ ಮಾಡ್ತೀನಿ. ತಲೆ ಕೂದಲು ತುಂಬ ಶೈನಿಂಗ್ ಬಂದಿರುತ್ತೆ.
ಹಾಕ್ಕೊಂಡು 2 ಅವರ್ ಬಿಟ್ಬಿಟ್ಟು ಸ್ನಾನ ಮಾಡಿ. ಏನು ಜಾಸ್ತಿ ಹೊತ್ತು ಇಟ್ಕೋಬೇಕನ್ನೋ ಅವಶ್ಯಕತೆ ಏನಿರಲ್ಲ. ತಟ್ಟಂತ ಮಾಡಿಬಿಟ್ಟು ತಟ್ಟಂತ ಹಚ್ಕೊಂಬಿಟ್ಟು ರೆಡಿಯಾಗಿರುತ್ತೆ. ಆರಾಮಾಗಿ ಮಾಡ್ಬೋದು. ಮಾಡಿ ನೀವು. ಇಷ್ಟ ಆದರೆ ಕಮೆಂಟ್ ಮಾಡಿ. ಫಾಲೋ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು.